ಆಯೋಜಿಸಬೇಕು. ಜೊತೆಗೆ ಸರ್ಕಾರದ ಹಂತದಲ್ಲಿ ನಮ್ಗೆ ಅನುದಾನದ ಮೊದಲೇ ಹೇಳಬೇಕಾಗತ್ತೆ, ಅನುದಾನದ ಕೊರತೆ ಇದೆ. ಈ ಹಿಂದಿನ ಸಮ್ಮೇಳನಗಳಿಗೆ ಅನುದಾನ ತಕ್ಕ ಮಟ್ಟಿನ ಅನುದಾನ ಬರ್ತಾ ಇತ್ತು. ಈಗ ಹೋದ ವರ್ಷದಿಂದ ಅನುದಾನ ಬರ್ತಾ ಇಲ್ಲ. ಜೊತೆಗೆ ಈ ವರ್ಷ ಏನಾಗಿದೆ ಅಂತ ಆದರೆ ಕೇಂದ್ರ ಸಾಹಿತ್ಯ ಪರಿಷತ್ತಿಗೆ ಆಡಳಿತಾಧಿಕಾರಿಯನ್ನು ನೇಮಕ ಮಾಡಿದ್ದಾರೆ. KM ಗಾಯತ್ರಿ ಅಂತ IAS ಆಫೀಸರ್ ಒಬ್ಬರು ಇದು 1 ತಿಂಗಳ ಹಿಂದೆ ಆಯೋಜನೆ ಆಗಿದ್ದಾರೆ, ನೇಮಕವಾಗಿದ್ದಾರೆ. ಹಾಗಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು, ನಡೆಸಬೇಕು ಅಂತಾದರೆ ಸ್ಥಳ ಅಥವಾ ದಿನಾಂಕವನ್ನು ನಿಗದಿಪಡಿಸಿ ಯಶಸ್ವಿಗೊಳಿಸಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಅಗತ್ಯ ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮದ ರೂಪುರೇಷೆಗಳನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಮಾನ್ಯ ಯಾಕಂದ್ರೆ ಬೇರೆ ತಾಲೂಕಿಂದ ಸಹಿತ ಬಹಳ ಚೆನ್ನಾಗಿ ಕಾರ್ಯಕ್ರಮಗಳನ್ನು ಹೇಗೆ ಮಾಡಿದ್ರಪ್ಪ ಅಂತೇಳಿ ಕೇಳಿದ್ದುಂಟು. ಅಷ್ಟೊಂದು ಒಳ್ಳೆಯ ಕಾರ್ಯಕ್ರಮ ಆಯಿತು. ತಮಗೆಲ್ಲ ಗೊತ್ತಿದ್ದಂಗೆ ನಾವು ಎಲ್ಲರೂ ಸೇರಿ ನಾವು ದುಡ್ಡನ್ನು ಕಾಂಟ್ರಿಬ್ಯೂಷನ್ ಮಾಡಿ ಹಾಕಿದ್ವಿ. ಅದೇ ರೀತಿ ಈ ಸಲನೂ ಕೂಡ ಎಲ್ಲರೂ ಸಹಕಾರವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ಯಾಕಂದರೆ ಈ ಒನ್ ಬೈ ಹೇಳ್ತೀನಿ. ಯಾಕಂದರೆ ನಮಗೆ ಹೋದ ಸಲ ಆದಂಥ ಹೇಗಾಗಿದೆ ಈ ಸಲನೂ ಅದೇ ರೀತಿ ಮಾಡಬೇಕಾದ್ರೆ ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಒಂದು 10,000 ನಾವು ತೆಗೆದಿಟ್ಕೊಂಡಿದ್ವಿ. ಅಲ್ಲಿ ಏನಾಗ್ತದೆ, ಯಕ್ಷಗಾನ ಮತ್ತು ಮೆರವಣಿಗೆಗೆ ಅಂಥೇಳಿ ನಾವು ಒಂದು 10,000 ಇದು ಮಾಡಿದ್ವಿ. ಆಮೇಲೆ ಅತಿಥಿಗಳಿಗೆ ಗೌರವಧನ ಅಂಥೇಳಿ ಒಂದು 5,000 ನಾವು ಬೇರೆ ಇದನ್ನು ಮಾಡಿದ್ವಿ. ಅದಲ್ಲದೆ ಈ ಧ್ವನಿವರ್ಧಕ ಮತ್ತು ಜನರೇಟರ್ ಡೀಸೆಲ್ ಇದಕ್ಕೆ ಅಂಥೇಳಿ ಒಂದು 10,000 ನಾವು ಇಟ್ಕೊಂಡಿದ್ವಿ. ಫೋಟೋ ವಿಡಿಯೋ 2 ಆಗಬೇಕು ಅಂಥೇಳಿ ಒಂದು 10,000 ನಾವು ಇಟ್ಕೊಂಡಿದ್ವಿ. ಫ್ಲೆಕ್ಸ್ ಮತ್ತು ವೇದಿಕೆ ಈ ಬ್ಯಾನರು ಅಂತ ಇಂಥದಕ್ಕೆ ಒಂದು 20,000 ಬೇಕಾಗ್ತದೆ ಅಂತೇಳಿ ಒಂದು ನಾವು ಹೋದ ಸಲ ನಾವು 12 ಜನರಿಗೆ ಸನ್ಮಾನ ಮಾಡಿದ್ವಿ. ಒಂದು 8,000 ನಾವು ಇಟ್ಕೊಂಡಿದ್ವಿ. ಮತ್ತು ಇದೆಲ್ಲ ಕೆಲವೊಂದು ಜೆರಾಕ್ಸ್